ಇಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 15 ವರ್ಷಗಳಿಂದಲೂ ಒಂದೇ ಏಜೆನ್ಸಿಗೆ ಅವಕಾಶ ನೀಡಲಾಗಿದ್ದು ಕೂಡಲೇ ರದ್ದು ಮಾಡಬೇಕು ಹಾಗೂ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲಿ ಬರುವ ರೋಗಿಗಳ ಮೇಲೆ ದರ್ಪ ತೋರಿಸಲಾಗುತ್ತಿದೆ ಎಂದು ಖಂಡಿಸಿ ವಿವಿಧ ಸಂಘಟನೆಯ ಮುಖಂಡರು ಮೆಡಿಕಲ್ ಕಾಲೇಜ್ ಗೇಟಿನ ಬಳಿ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾಜಿಕ ಹೋರಾಟಗಾರ ದಿನೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಇಲ್ಲಿನ ಇಮ್ಸ್ ಆಡಳಿತ ಮಂಡಳಿಯಲ್ಲಿ ದೌರ್ಜನ್ಯ ಇದ್ದು ತುಂಬಿಕೊಂಡಿದೆ. ಇಲ್ಲಿ ಕಳೆದ 15 ವರ್ಷದಿಂದ ಒಬ್ಬರಿಗೆ ಏಜೆನ್ಸಿ ಕೊಡುತ್ತಿದ್ದಾರೆ. ಇಲ್ಲಿ ಬೇರೆ ಏಜೆನ್ಸಿಯವರು ಇಲ್ಲಿಗೆ ಬರುವಾಗಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗೆ ರೈತರು, ಬಡ ರೋಗಿಗಳು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಸೆಕ್ಯೂರಿಟಿಗಳು ಎಲ್ಲರಿಗೂ ಹೊಡೆಯುವುದು, ದರ್ಪ ತೋರುವುದು ಹೆಚ್ಚು ಕಾಣುತ್ತಿದೆ ಎಂದರು. ಇಲ್ಲಿ ಅವ್ಯವಸ್ಥೆಗಳ ಹಗರಣವಾಗಿದ್ದು ಈ ಏಜೆನ್ಸಿಯನ್ನು ಕೂಡಲೇ ರದ್ದು ಮಾಡಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಪೊಲೀಸ್ ದೂರು ಕೊಡಲಾಗುವುದು ಎಂದು ಹೇಳಿದರು. ಸಂಬಂಧಪಟ್ಟ ಸಚಿವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ದೂರಿದರು. ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಹೋರಾಟ ದಾರಿ ತೋರಿದ್ದಾರೆ. ಅವ್ರ ಕಾಲಿನ ಧೂಳನ್ನ ಹೋರಾಟ ಮಾಡ್ತಾರೆ. ನಮ್ದಿದೆ ಇವತ್ತು ಇದೇ ಕೆಲಸ. ಪೊಲೀಸ್ನ ಬರ್ತಾರೆ, ಇಲ್ಲಿಗೆ ಕರ್ಸ್ಕೊತೀವಿ. ನಮ್ಮ ಹೋರಾಟದ ಇದು ಏನ್ ಏಜೆನ್ಸಿ ಕ್ಯಾನ್ಸಲ್ ಆಗ್ಬೇಕು ಅಂತ DC ಅವ್ರ ಮನೆ ಆದೇಶ ಮಾಡಿದ್ದಾರೆ. ನಾವು ಬೆಂಗಳೂರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವರು ನಿಷ್ಕ್ರಿಯರಾಗಿದ್ದಾರೆ. ಆಡಳಿತ ಮಂಡಳಿಯವರು, ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಕೂತವ್ರೆ. ಸಚಿವರಿಗಂತೂ ಇದು ಬೇಕೇ ಆಗಿಲ್ಲ. ಅವ್ರಿಗೆ ಒಟ್ಟಿನಲ್ಲಿ ಮಾಮೂಲಿ ಹೋದ್ರೆ ಸಾಕು. ಇಲ್ಲಿ ಯಾವನ್ ಏನಾದ್ರು ಹೊಡೆದಾಡ್ಕೊಂಡು ಸಾಯ್ಲಿ. ಈ ತರ ಆಗಿದೆ, ಲವ್ ವ್ಯವಸ್ಥೆ ಆಗಿದೆ. ನಾವಿದು ಕ್ರಮ ತಗೊಳ್ಳೋ ತನಕ ಇವತ್ತು ನಾವ್ ಹೇಳಲ್ಲ. ಅಹೋರಾತ್ರಿ ಧರಣಿ ಮಾಡಕ್ಕೂ ರೆಡಿ ಇದೀವಿ ನಾವು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಕಾವಲುಪಡೆ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್, ಭಾನುಪ್ರಕಾಶ್, KY ಜಗದೀಶ್, ವಿಠಲ್, K ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.